ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಡಿಆರ್ಎಫ್ನಿಂದ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ನೀರು ಪಾಲಾದವರಿಗೂ ಕೂಡ ಕಾರ್ಯಾಚರಣೆ ಶೋಧ ಮುಂದುವರೆದಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವಂತಹ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ನೀರು ಪಾಲಾದವರಿಗೆ ಇಂದು ಕೂಡ ಹುಡುಕಾಟ ಮುಂದುವರಿಯುತ್ತೆ. ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಭೂ ಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ 66 ಬಂದ್ ಆಗಿರೋದು, ಪರ್ಯಾಯ ಮಾರ್ಗದಲ್ಲಿ ವಾಹನಗಳ ಸಂಚಾರ ಆಗ್ತಾ ಇದೆ. ಅಂಕೋಲಾ ತಾಲೂಕಿನ ಮಂಜುಗುಣಿ ಮೂಲಕ ಸಂಚಾರ ನಡೆಸಿವೆ. ಪರ್ಯಾಯ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಡಲಾಗಿದೆ. ಮಂಜುಗುಣಿಯಲ್ಲಿ ಸೇತುವೆ ಕಾಮಗಾರಿ ಅಪೂರ್ಣವಾಗಿರೋದು, ಕಾಮಗಾರಿ ಶುರುವಾಗಿ ಹಲವು ವರ್ಷ ಆಗಿದೆ. ಇಲ್ಲಿಯೂ ಕೂಡ ಈ ರೀತಿಯ ಸಮಸ್ಯೆ ಇದೆ. ಪರ್ಯಾಯ ಮಾರ್ಗವನ್ನು ಸೂಚನೆ ಮಾಡಿದ್ದಾರೆ ನಿಜ, ಆದರೆ ಅಲ್ಲಿಯೂ ಕೂಡ ಸಮಸ್ಯೆ ಇರೋದು. ಇಂದಿಗೂ ಕೂಡ ಕಾಮಗಾರಿ ಅಪೂರ್ಣವಾಗಿದೆ, ಸಂಚಾರಕ್ಕೆ ತೊಡಕಾಗಿದೆ. ಒಂದ್ ಕಡೆ ರಾಷ್ಟ್ರೀಯ ಹೆದ್ದಾರಿ 66 ಬಂದಾಗಿದೆ ಭೂಕುಸಿತ ಆಗಿರೋದ್ರಿಂದ. ಮಂಜುಗುಣಿ ಮಾರ್ಗವಾಗಿ ಸಂಚಾರ ಮಾಡಬಹುದಾಗಿದೆ, ಆದರೆ ಅಲ್ಲಿಯೂ ಕೂಡ ಒಂದು ಸೇತುವೆ ಅಪೂರ್ಣವಾಗಿದೆ. ಹಲವು ವರ್ಷಗಳಿಂದ ಸೇತುವೆ ಕಾಮಗಾರಿ ನಡೀತಾ ಇದೆ, ಆದರೆ ಎಂದಿಗೂ ಕೂಡ ಆ ಕಾಮಗಾರಿ ಮುಗಿದಿಲ್ಲ. ಹೀಗಾಗಿ ಅನಿವಾರ್ಯ ಆದಷ್ಟು ಬೇಗ ಇಲ್ಲಿ ಇರುವಂಥ ಈ ರೀತಿಯ ಸಮಸ್ಯೆಯನ್ನು ಬಗೆಹರಿಸಲಿ ಅನ್ನುವಂಥದ್ದು ಜನರ ಅಭಿಪ್ರಾಯವಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರ ವರದಿಯನ್ನು ಕೂಡ ಪ್ರಸಾರ ಮಾಡ್ತಾ ಇದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನ ತರುವಂತಹ ಕೆಲಸ. ಭೂ ಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ 66 ಬಂದ್ ಆಗಿದೆ. ಪರ್ಯಾಯ ಮಾರ್ಗದಲ್ಲಿ ವಾಹನಗಳ ಸಂಚಾರ. ಈಗಾಗಲೇ ಒಂದ್ ಕಡೆ ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ನೀರು ಪಾಲಾದವರಿಗೂ ಕೂಡ ಇವತ್ತು ಹುಡುಕಾಟ ಮುಂದುವರಿಯುತ್ತೆ. ಸಮುದ್ರ ಪಾಲಾಗಿರಬಹುದು, ಸಿಗೋದು ಡೌಟ್ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಆದಾಗ್ಯೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು ಮತ್ತೊಂದು ಕಡೆ ಈ ರೀತಿಯ ಭೂ ಕುಸಿತ ಆಗಿರೋದ್ರಿಂದ ನ್ಯಾಷನಲ್ ಹೈವೇನೇ ಬಂದ್ ಆಗಿದೆ. ಪರ್ಯಾಯ ಮಾರ್ಗ ಅಂತಂದ್ರೆ ಅಂಕೋಲಾ ತಾಲೂಕಿನ ಮಂಜುಗುಣಿ ಮೂಲಕ ಸಂಚಾರ. ಮಂಜುಗುಣಿಯಲ್ಲಿಯೂ ಕೂಡ ಸೇತುವೆ ಕಾಮಗಾರಿ ಅಪೂರ್ಣವಾಗಿದೆ. ಹಲವು ವರ್ಷಗಳಾಯಿತು ಇಲ್ಲಿ ಪ್ರಾಜೆಕ್ಟ್ ಇದು ಆರಂಭ ಆಗಿದೆ, ಆದರೆ ಇನ್ನೂ ಕೂಡ ಅಂದರೆ ಇವತ್ತಿನ ತನಕ ಈ ಸೇತುವೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹೀಗಾಗಿ ಅಲ್ಲಿಯೂ ಕೂಡ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀವಿ. ಅಂಕೋಲಾದ ಶಿರೂರಿನಲ್ಲಿ ಈ ರೀತಿ ಭೂ ಕುಸಿತ ಆಗಿದ್ದರಿಂದ, ಗುಡ್ಡ ಕುಸಿತ ಆಗಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳ ಸರಮಾಲೆ. ಒಂದ್ ಕಡೆ ಗುಡ್ಡ ಕುಸಿದು 7 ಜನ ಸಾವನ್ನಪ್ಪಿದ್ದಾರೆ. ಇಲ್ಲಿವರೆಗೂ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ಇಡೀ ರಸ್ತೆಗೆ ಯಾವ ರೀತಿ ಬಂದಾಗಿದೆ ತಾವು ಗಮನಿಸ್ತಾ ಇದ್ದೀವಿ. ಗುಡ್ಡ ಕುಸಿದ ಪರಿಣಾಮ ಕಂಪ್ಲೀಟ್ಲಿ ಅದು ರಸ್ತೆಗೇನೆ ಬಂದಿರೋದು. ಹೀಗಾಗಿ ನ್ಯಾಷನಲ್ ಹೈವೇ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಇನ್ನು ಪರ್ಯಾಯ ಮಾರ್ಗ ಏನು ಹೈವೇ ಬಂದಾಗ್ಬಿಟ್ರೆ ಯಾವ ಕಡೆಯಿಂದ ಹೋಗಬೇಕು ಅಂತಂದ್ರೆ ಅಂಕೋಲಾ ತಾಲೂಕಿನ ಮಂಜುಗುಣಿ ಮಾರ್ಗವಾಗಿ ನೀವು ಹೋಗ್ಬೋದು. ಅಲ್ಲಿಯೂ ಕೂಡ ಒಂದು ಸೇತುವೆ ಕಾಮಗಾರಿ ಪೂರ್ಣಗೊಂಡಿಲ್ಲ, ಅಪೂರ್ಣವಾಗಿದೆ. ಆದಾಗ್ಯೂ ಕೂಡ ನಿಧಾನಕ್ಕೆ ಹುಷಾರಾಗಿ ಹೋಗುವಂತಹ ಕೆಲಸ ಆಗ್ತಾ ಇದೆ. ಅಲ್ಲಿಯೂ ಕೂಡ ಸಂಚಾರ ವ್ಯತ್ಯಯ ಉಂಟಾಗ್ತಾ ಇದೆ ಸಹಜವಾಗಿ. ನೋಡಿ, ಮಳೆಯಿಂದಾಗಿ ಉತ್ತರ ಕನ್ನಡ ಭಾಗದಲ್ಲಿ ಎಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ನಿನ್ನೆ ಅಷ್ಟೇ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿತ್ತು. ಆ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರೆದಿದೆ. ಹಾಗಿದ್ರೆ ಈ ದುರಂತ ಹೇಗಾಯಿತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಒಂದ್ ಕಡೆ ನಿರಂತರ ಮಳೆಯಿಂದಾಗಿ ಅವಾಂತರ. ಈ ದುರಂತ ಹೇಗೆ ಸಂಭವಿಸಿತು ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಏಕಾಏಕಿ ಕುಸಿದ್ರಿಂದ ಈ ರೀತಿ ನಿರಂತರ ಮಳೆಗೆ ಕಂಪ್ಲೀಟ್ಲಿ ರಸ್ತೆಯೇ ಬಂದಾಗ್ಬಿಡುತ್ತೆ. ನ್ಯಾಷನಲ್ ಹೈವೇ 66 ಒಂದು ಬದಿಯ ಗುಡ್ಡ, ಮತ್ತೊಂದು ಬದಿ ನದಿ ಇದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯ ಒಂದು ಪ್ರದೇಶ ಇದೆ ಅಂತ. ಕಳೆದ ಮಳೆಗಾಲದಲ್ಲಿ ಈ ಗುಡ್ಡ ಸ್ವಲ್ಪ ಕುಸಿತಿತ್ತು. ಆವಾಗಲೇ ಅಧಿಕಾರಿಗಳು ಎಚ್ಚೆತ್ಕೋಬೇಕಾಗಿತ್ತು ಮುಂದೆ ಏನೆಲ್ಲ ಅನಾಹುತ ಆಗಬಹುದು ಅಂತ. ಆದರೆ ಅದಾಗಲಿಲ್ಲ. ನದಿ ಕಡೆ ಇದ್ದಂತಹ ಲಕ್ಷ್ಮಣ್ ನಾಯಕ್ ಟೀ ಅಂಗಡಿ, ಅಲ್ಲಿ ಹಲವು ಜನ ಸೇರಿಕೊಂಡು ಇದೇ ಟೀ ಅಂಗಡಿಯಲ್ಲಿ ಟೀ ಸವಿತಾ ಇದ್ರು. ಏಕಾಏಕಿ ಗುಡ್ಡ ಕುಸಿದ್ರಿಂದ ಅಲ್ಲಿ ಇದ್ದಂತಹ
ಗ್ರಾಹಕರು ಮತ್ತು ಲಕ್ಷ್ಮಣ್ ನಾಯಕ್ ಕುಟುಂಬದ 5 ಅದೇ ಟೀ ಅಂಗಡಿಯಲ್ಲಿದ್ದರು. ಟೀ ಸ್ಟಾಲ್ಗೆ ವಾಹನ ಸವಾರರು ಕೂಡ ಬರೋದು ಹೋಗೋದು, ಹೈವೇ ಪಕ್ಕದಲ್ಲಿ ಟೀ ಸ್ಟಾಲ್ ಇರೋದ್ರಿಂದ ಅಲ್ಲಿ ಸಹಜವಾಗಿ ಜನ ಹೋಗೋದು ಬರೋದು ಮಾಡ್ತಿರ್ತಾರೆ. ಅಲ್ಲಿ ಇದೇ ರೀತಿಯ ದುರಂತ ಆಗಿರೋದು. ಗುಡ್ಡದ ಭಾಗ ನದಿಗೆ ಬಿದ್ದು ಅವಘಡ ಸಂಭವಿಸಿದೆ. ಆ ಅವಘಡ 7 ಜನರ ಸಾವಿಗೆ ಕಾರಣ ಆಗಿದೆ. ಅನಿಲ ಟ್ಯಾಂಕರ್, ಖಾಲಿ ಟ್ಯಾಂಕರ್ ಕೂಡ ನದಿ ಪಾಲಾಗಿದೆ. ಖಾಲಿ ಟ್ಯಾಂಕರು ನದಿ ಪಾಲು, ಅನಿಲ ಟ್ಯಾಂಕರು ಕೂಡ ನದಿಯ ಪಾಲು. ಹೋಟೆಲ್ ಬಳಿ ಇದ್ದಂತಹ ಕಾರಿನ ಮೇಲೂ ಕೂಡ ಭೂಕುಸಿತ ಆಗಿರುವಂಥದ್ದು. ಹೀಗೆ ಇಷ್ಟೆಲ್ಲ ಅವಾಂತರ ಅಲ್ಲಿ ಈ ರೀತಿ ಗುಡ್ಡ ಕುಸಿದ್ರಿಂದ ಏಕಾಏಕಿ ನಡೆದಿತ್ತು. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೋಬೇಕು, ಮುಂದೆ ಇಂಥ ಅವಾಂತರಗಳಾಗದೆ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ NDRFನಿಂದ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ನೀರು ಪಾಲಾದವರಿಗೂ ಕೂಡ ಕಾರ್ಯಾಚರಣೆ ಶೋಧ ಮುಂದುವರೆದಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವಂತಹ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ನೀರು ಪಾಲಾದವರಿಗೆ ಇಂದು ಕೂಡ ಹುಡುಕಾಟ ಮುಂದುವರಿಯುತ್ತೆ. NDRF ತಂಡ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಭೂ ಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ 66 ಬಂದ್ ಆಗಿರೋದು. ಪರ್ಯಾಯ ಮಾರ್ಗದಲ್ಲಿ ವಾಹನಗಳ ಸಂಚಾರ ಆಗ್ತಾ ಇದೆ. ಅಂಕೋಲಾ ತಾಲೂಕಿನ ಮಂಜುಗುಣಿ ಮೂಲಕ ಸಂಚಾರ ನಡೆಸಿವೆ. ಪರ್ಯಾಯ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಡಲಾಗಿದೆ. ಮಂಜುಗುಣಿಯಲ್ಲಿ ಸೇತುವೆ ಕಾಮಗಾರಿ ಅಪೂರ್ಣವಾಗಿರೋದು. ಕಾಮಗಾರಿ ಶುರುವಾಗಿ ಹಲವು ವರ್ಷ ಆಗಿದೆ. ಇಲ್ಲಿಯೂ ಕೂಡ ಈ ರೀತಿಯ ಸಮಸ್ಯೆ ಇದೆ. ಪರ್ಯಾಯ ಮಾರ್ಗವನ್ನು ಸೂಚನೆ ಮಾಡಿದ್ದಾರೆ ನಿಜ, ಆದರೆ ಅಲ್ಲಿಯೂ ಕೂಡ ಸಮಸ್ಯೆ ಇರೋದು. ಇಂದಿಗೂ ಕೂಡ ಕಾಮಗಾರಿ ಅಪೂರ್ಣವಾಗಿದೆ. ಸಂಚಾರಕ್ಕೆ ತೊಡಕಾಗಿದೆ. ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 66 ಬಂದಾಗಿದೆ ಭೂಕುಸಿತ ಆಗಿರೋದ್ರಿಂದ. ಮಂಜುಗುಣಿ ಮಾರ್ಗವಾಗಿ ಸಂಚಾರ ಮಾಡಬಹುದಾಗಿದೆ, ಆದರೆ ಅಲ್ಲಿಯೂ ಕೂಡ ಒಂದು ಸೇತುವೆ ಅಪೂರ್ಣವಾಗಿದೆ. ಹಲವು ವರ್ಷಗಳಿಂದ ಸೇತುವೆ ಕಾಮಗಾರಿ ನಡೀತಾ ಇದೆ, ಆದರೆ ಎಂದಿಗೂ ಕೂಡ ಆ ಕಾಮಗಾರಿ ಮುಗಿದಿಲ್ಲ. ಹೀಗಾಗಿ ಅನಿವಾರ್ಯ ಆದಷ್ಟು ಬೇಗ ಇಲ್ಲಿ ಇರುವಂಥ ಈ ರೀತಿಯ ಸಮಸ್ಯೆಯನ್ನು ಬಗೆಹರಿಸಲಿ ಅನ್ನುವಂಥದ್ದು ಜನರ ಅಭಿಪ್ರಾಯವಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರ ವರದಿಯನ್ನು ಕೂಡ ಪ್ರಸಾರ ಮಾಡ್ತಾ ಇದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನ ತರುವಂತಹ ಕೆಲಸ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.